ಮಿಸ್ಟರ್ ರಾಣಿ ಮೂವಿ ನೋಡಿದ್ರಾ? ಇಷ್ಟ ಆಯ್ತಾ? ನನಗೆ ತುಂಬಾ ಇಷ್ಟ ಆಯ್ತು. ಕ್ಯಾರೆಕ್ಟರ್, ಈ ತರ ಕ್ಯಾರೆಕ್ಟರ್ ಅಲ್ಲಿ ಆಕ್ಟ್ ಮಾಡಕ್ ಸಿಕ್ಕಿರೋದು ನನ್ನ ಭಾಗ್ಯ. ನ್ಯೂ ಆಕ್ಟರ್. ಇದ್ರ ಮುಂಚೆ ಒಂದು ಮೂವಿ ಮಾಡಿದ್ದೇನೆ ಅಷ್ಟೇ, ಭೀಮಸೇನ ನಳಮಹಾರಾಜ ಅಂತ. ಈ ಕ್ಯಾರೆಕ್ಟರ್ ಒಂಥರ ಯುನೀಕ್ ಕ್ಯಾರೆಕ್ಟರ್. ಇಟ್ಸ್ ಲೈಕ್ ವಿಮೆನ್ ಎಂಪವರ್ಮೆಂಟ್ ಕ್ಯಾರೆಕ್ಟರ್. ಒಂದೇ ಹೆಂಗ್ಸು ಆರ್ಟಿಸ್ಟ್ನ ಕ್ರಿಯೇಟ್ ಮಾಡಿ ಆ ಥರ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಒಂಥರ ಕಾಮಿಡಿ ಲೈಟ್ ಕ್ಯಾರೆಕ್ಟರ್. ಸೊ ಇದು ಕಾಮಿಡಿ. ಇನ್ನೊಂದು ಮೂವಿಯಲ್ಲಿ ತುಂಬಾ ಸೀರಿಯಸ್ ಕ್ಯಾರೆಕ್ಟರ್. ಅದ್ರ ಬಗ್ಗೆ ಇವತ್ತು ಮಾತಾಡ್ತಾರೆ. ತುಂಬ ಖುಷಿ ಆಯಿತು ಸರ್ ನನಗೆ. ನನ್ನ ಪಕ್ಕದಲ್ಲಿ ಒಬ್ಬರು ಆರ್ಟಿಸ್ಟ್ ಹೋಗ್ತಿದ್ರು, ಅವ್ರು ಫುಲ್ ನಗ್ತಾ ಇದ್ರು. ಆ ಥರ ಎಂಜಾಯ್ ಮಾಡೋದು ಪಕ್ಕ ಕೂತ್ಕೊಂಡು ನನಗೂ ಫುಲ್ ಎಂಜಾಯ್ಮೆಂಟ್ ಸಿಕ್ತು. ನೋಡಿ, ಕನ್ನಡ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಹೊಸ ನಟರು ಇದು ಜಯಂತ್ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಪ್ರೀತಿಯ ಜಯಂತ್ ಅವರು ತುಂಬಾನೇ ಎಫರ್ಟ್ ಹಾಕಿ ತುಂಬಾ ಡೆಡಿಕೇಶನ್ ಇಂದ ಒಂದು ವರ್ಷ ಪೂರ್ತಿ ಕಷ್ಟಪಟ್ಟು ಈ ಪಾತ್ರಕ್ಕೆ ಅವರು ಫುಲ್ ಎಫರ್ಟ್ ಹಾಕಿದ್ದಾರೆ. ನೋಡಿ ಹೆಂಗೆ ಇಷ್ಟ ಆಯ್ತು ಅಂತ ಹೇಳಿ ಅಷ್ಟೇ ಸರ್. ಥ್ಯಾಂಕ್ ಯು. ಸೊ ಮೂವಿ ತುಂಬಾ ಚೆನ್ನಾಗಿತ್ತು. 10 on 10. ನನಗೆ ದೀಪಕ್ ಸರ್ ಅಂದ್ರೆ ತುಂಬಾ ಇಷ್ಟ. ಲೈಕ್ ಐ ಹ್ಯಾವ್ ಕ್ರಶ್ ಆನ್ ಹಿಮ್. ಅಷ್ಟು ಇಷ್ಟ ನನಗೆ ಅವ್ರಂದ್ರೆ. ಸೊ ಅವ್ರದ್ದೆಲ್ಲ ಸೀರಿಯಲ್ ಆಗ್ಲಿ ಎಲ್ಲ ಫಾಲೋ ಮಾಡ್ಕೊಂಡ್ ಬಂದಿದ್ದೀನಿ. ಇವಾಗ ಮೂವಿ ಕೂಡ ನೋಡಿದ್ದೀನಿ ಅಂಡ್ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಂಡ್ ಎಲ್ಲರೂ ಬಂದು ಕನ್ನಡ ಚಿತ್ರನ ನೋಡಿ. ಅಂಡ್ ಜಸ್ಟ್ 99 rupeesಗೆ ಟಿಕೆಟ್ ನ ಸೆಲ್ ಮಾಡ್ತಿದ್ದಾರೆ. ಸೊ ಫ್ರೆಂಡ್ಸ್ ಎಲ್ಲ ಜೊತೆಗೆ ಬಂದು ಚಿತ್ರಮಂದಿರದಲ್ಲೇ ನೋಡಿ. ಥ್ಯಾಂಕ್ ಯು. ನಮಸ್ಕಾರ. ಮಿಸ್ಟರ್ ರಾಣಿ ನೋಡಿ. ಮಂಜ, ಕಳ್ಳು ಮಂಜ, ಡೌ ಮಂಜ, ಮ್ಯಾನೇಜರ್ ಮಂಜ, ಮ್ಯಾನೇಜ್ ಮಾಡೋ ಮಂಜ. ಇಡೀ ಸಿನಿಮಾ ರಾಣಿಗೆ ಬಂಟ ಆಗಿ, ರಾಣಿಗೆ ನೆಂಟ ಆಗಿ, ಇಡೀ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ರೈಡು. ದಯವಿಟ್ಟು ಎಲ್ಲರೂ ಬನ್ನಿ. ಒಂದು ಫನ್ ಫೀಲ್ಡ್ ಸಿನಿಮಾನ ಥಿಯೇಟರ್ ಫೀಲ್ಡ್ ಮಾಡಿ ಅಂತ ಕೇಳ್ಕೊತೀನಿ. ಖಂಡಿತ 100% ಎಂಜಾಯ್ ಮಾಡ್ತೀರಾ. ನಾವು ಶೂಟ್ ಮಾಡ್ಬೇಕಾದ್ರೆ ಏನು ಅನ್ಕೊಂಡಿದ್ವಿ, ಯಾವ್ಯಾವ ಪಂಚ್ ಲೈನ್ಸ್ ಅನ್ಕೊಂಡಿದ್ವಿ, ಎಲ್ಲ ವರ್ಕೌಟ್ ಆಗಿದೆ. ಈಗ ಪ್ರೀಮಿಯರ್ ನೋಡಿ ಎಲ್ಲರೂ ತುಂಬ ಚೆನ್ನಾಗಿ ನಕ್ಕಿ ಹೋಗ್ತಾ ಇದ್ದಾರೆ. ನೀವು 100% ನಗಕ್ಕೆ ಗ್ಯಾರಂಟಿ. 2 hour ನಂದಲ್ಲ ಅಂತ ಇಟ್ಬಿಟ್ಟು ಬಂದು ಆರಾಮ್ಸೆ ಪಿಕ್ಚರ್ ನೋಡ್ಕೊಂಡು. ಸಿನಿಮಾದಲ್ಲಿ ಹೀರೋ ಕ್ಯಾರೆಕ್ಟರ್ ಲೆಂತ್ ಎಷ್ಟಿದೆ ಅಷ್ಟೇ ಲೆಂತ್ ಇದೆ ನಿಮ್ಮ ಕ್ಯಾರೆಕ್ಟರ್ ಕೂಡ. ಅಟ್ ದ ಸೇಮ್ ಟೈಮ್ ಅಷ್ಟು ಡ್ಯೂರೇಷನ್ ಕೂಡ ನೀವು ಆಡಿಯನ್ಸ್ನ ನಗಿಸಿದ್ದೀರಾ. ನಿಮ್ಮ ಪಂಚ್ಗಳನ್ನ ತುಂಬ ಎಂಜಾಯ್ ಮಾಡ್ತಿದ್ರು. ನಿಮ್ಮ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅದೆಲ್ಲ ರೆಸ್ಪಾನ್ಸ್ ನೋಡೋದು ಹೆಂಗೆ ಅನಿಸ್ತು? ಅದು ತುಂಬ ಖುಷಿ ಆಯಿತು. ಅಂದರೆ ನಾವು ಡಬ್ಬಿಂಗಲ್ಲೂ ಬಿಟ್ಟಿರಲಿಲ್ಲ ನಾನು. ಅಂದರೆ ಡಬ್ಬಿಂಗಲ್ಲಿ ನಮ್ಮ ವಾಯ್ಸ್ ಇಲ್ಲ ಅಂದ್ರೂ ಒಂದು ಡೈಲಾಗ್ ಬರ್ತಾ ಇರಬೇಕು ಕಾಮಿಡಿ ಜನ ಅಂತ. ಅಷ್ಟು ಎಂಜಾಯ್ ಮಾಡೋದು. ಆಮೇಲೆ ಬಿಲೀವ್ ಮಾಡಕ್ಕೆ ಹೋಗ್ತಾರೆ ಜನ. ಅಂದರೆ ಆ ರಾಜ ಹಿಂಗೆ, ಆ ಫ್ರೆಂಡ್ ಅಂದರೆ ಹಿಂಗೆ ಅಂತ, ಈ ಥರ ಒಬ್ಬ ಫ್ರೆಂಡ್ ಇರಬೇಕು ಅಂತ. ಯಾಕಂದರೆ ನನ್ನ ಒದ್ದಾಟ ಅವ್ರಿಗೆ ಖುಷಿ ಕೊಡುತ್ತೆ, ನನ್ನ ಖುಷಿನೂ ಅವ್ರಿಗೆ ಖುಷಿ ಕೊಡುತ್ತೆ. ಅಂದರೆ ಅದು ಕಾಮಿಡಿ ಮಾತ್ರ ಸಾಧ್ಯ. ಅದು ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ರು. ಅದು ಭಾಳ ಖುಷಿ ಇದೆ. ಇನ್ನು ಸಿನಿಮಾ ರಿಲೀಸಿಗೆ ರೆಡಿ ಆಗಿದೆ. ನಾಡಿದ್ದು ರಿಲೀಸ್ ಆಗ್ತಿದೆ. ಇವತ್ತು ಬ್ಲಾಕ್ ಬಸ್ಟರ್ ರಿವ್ಯೂ ಬಂದಿದೆ. ಏನು ಹೇಳ್ತಾರೆ ಆಡಿಯನ್ಸ್ಗೆ? ಅದೇನೇ ಆರಾಮ್ಸೆ 2 hour ನಂದೆಲ್ಲ ಕಿಟ್ಬಿಟ್ಟು ಬಂದರೆ ಆರಾಮ್ಸೆ ಕುತ್ಕೊಂಡು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಮಜಾ ಮಾಡ್ಕೊಂಡು ಹೋಗ್ಬೋದು. February 7 ರಿಲೀಸ್ ಆಗ್ತಿದೆ. ದಯವಿಟ್ಟು ಬನ್ನಿ, ಥಿಯೇಟ್ರಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸಿನಿಮಾ ಇವತ್ತು ಪ್ರೀಮಿಯರ್ ಆಗಿದೆ. ತುಂಬ ಜನ ಎಂಜಾಯ್ ಮಾಡಿದ್ರು. ಸಖತ್ ಕಾಮಿಡಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ. ನಿಮ್ಗೆ ಹೆಂಗೆ ಅನಿಸ್ತು ರೆಸ್ಪಾನ್ಸ್? ಅದೇ ಈಗ ನೀವೇ ಹೇಳ್ದಂಗೆ ಅವ್ರು ಎಂಜಾಯ್ ಮಾಡೋದನ್ನ ನೋಡಿದಾಗ ಸಖತ್ ಖುಷಿ ಆಗುತ್ತೆ. ಸೊ ನಾವು ಎಲ್ಲೆಲ್ಲಿ ಯಾವ್ಯಾವ ಸೀನ್ಗೆ ನಗ್ತಾರೆ, ಎಂಜಾಯ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ಸರಿ, ಆ ಕಡೆ ಹೋಗೋಣ. ಸೊ ಅವರು ಎಲ್ಲೆಲ್ಲಿ ಯಾವ್ಯಾವ ಸೀನ್ಗೆ ನಗ್ತಾರೆ ಅಂತ ಅನ್ಕೊಂಡಿದ್ವಿ, ಆ ಪಾಯಿಂಟ್ಗೆ ನಗ್ತಾ ಇದ್ರು. ಸೊ ಅದು ಒಂಥರ ಅಂದರೆ ಆಸ್ ಎ ಮೇಕರ್ ಆಗಿ ಪರವಾಗಿಲ್ಲ, ನಾವು ಅಂದ್ಕೊಂಡಿದ್ದು ವರ್ಕ್ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಏನು ಕಾರಣ ಅಂದರೆ, ನಾವು ಮುಂಚೆನೇ ಮೂವಿನ ಒಂದು 2,000 ಜನಕ್ಕೆ ತೋರಿಸಿದ್ದೀವಿ. ಈ ಶೋ ಮುಂಚೆನೆ ನಮ್ಮ ಪ್ರೊಡ್ಯೂಸರ್ಸು, ಅವ್ರ ಫ್ರೆಂಡ್ಸು, ಮಕ್ಕಳು, ಒಂದು 150 ಜನ ಪ್ರೊಡ್ಯೂಸರ್ಸ್ ಅಲ್ವಾ. ಅದೇ ಇದಕ್ಕೆ ಮೇನ್ ಕಾರಣ. ಏನಂದರೆ ಆ ಫಸ್ಟ್ ಶೋ ಇಂದ ಇಲ್ಲಿವರೆಗೆ ತುಂಬ ಚೇಂಜಸ್ಗಳು ಮಾಡ್ಕೊಳ್ತಾ ಬಂದಿದ್ದೀವಿ. ಅಂದರೆ ಸಣ್ಣ ಪುಟ್ಟ ಬದಲಾವಣೆಗಳು. ಆ ಬದಲಾವಣೆನೇ ನಮಗೆ ಆ್ಯಕ್ಚುಲ್ ಆಗಿ ಹೆಲ್ಪ್ ಆಗಿತ್ತು. ಆವಾಗ ಇನ್ನೂ ಕ್ರಿಸ್ಪ್ ಆಗ್ತಾ ಬಂತು, ಇನ್ನೂ ಗಟ್ಟಿ ಆಗ್ತಾ ಬಂತು ಸ್ಟೋರಿ. ಎಲ್ಲೂ ಜಾಳ ಅಂತ ಅನ್ಸಲ್ಲ. ಅದು ಮೇನ್ ಅನ್ಸುತ್ತೆ ನನಗೆ. ಸಿನಿಮಾದಲ್ಲಿ ನೀವು ಕೂಡ ಪಾತ್ರ ಮಾಡಿದ್ದೀರಾ, ನಿರ್ದೇಶಕರಾಗಿ ಕಾಣಿಸ್ಕೊಂಡಿದ್ದೀರಾ. ಆ ಕಾಮಿಡಿ ಟೈಮಿಂಗ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪೋರ್ಷನಲ್ಲಿ ತುಂಬ ಎಂಜಾಯ್ ಮಾಡಿದ್ರು ಆಡಿಯನ್ಸ್. ಆ ಪಾತ್ರನೂ ಕೂಡ, ಕಾಕಾ ಪಾತ್ರವನ್ನು. ಸೊ ಆ ರೆಸ್ಪಾನ್ಸ್ ಹೇಗಿತ್ತು ಆಸ್ ಅನ್ ಆಕ್ಟರ್ ಆಗಿ? ಅದೇ ಅಂದರೆ ಇದು ಅಂದರೆ ನಾನು ಆ್ಯಕ್ಟಿಂಗು ಹೊಸದೇನಲ್ಲ. ನಾನು ಮುಂಚೆಯಿಂದ ಚಿಕ್ಕ ವಯಸ್ಸಿಂದ ಥಿಯೇಟ್ರಲ್ಲಿ, ರಂಗಭೂಮಿನಲ್ಲೆಲ್ಲ ತುಂಬ ಮಾಡಿದ್ದೀನಿ. ಇದೇ ಅಂದರೆ ಡೈರೆಕ್ಟರ್ ಅಂದರೆ ನಾನು ಬೇಸಿಕಲಿ ಡೈರೆಕ್ಟರ್ ಆದ್ರಿಂದ. ಆಮೇಲೆ ಆ ಪಾತ್ರ ಬರಿಬೇಕಾದ್ರೆ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಆ ಕ್ಯಾರೆಕ್ಟರ್ ತುಂಬ ಬಫೂನ್ ಥರ ಇರಬಾರ್ದು. ಆಮೇಲೆ ತುಂಬ
ಗಂಭೀರವಾಗಲೂ ಇರಬಾರ್ದು. ಅವನೊಬ್ಬ ಇಂಟೆಲೆಕ್ಚುಯಲ್ ಡೈರೆಕ್ಟರ್. ಅಟ್ ದ ಸೇಮ್ ಟೈಮ್ ಅದು ಕಾಮಿಡಿನೂ ಬರಬೇಕು. ಅದು ಏನೋ ಬೇರೆ ಥರ ಅಂತ ಅನಿಸ್ತಾ ಇತ್ತು ನನಗೆ, ಬಟ್ ಹೆಂಗೆ ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ತುಂಬ ಜನ ಕೇಳಿದ್ವಿ ಆ್ಯಕ್ಚುಲ್ ಆಗಿ. ನಾನು ಫಸ್ಟ್ ಮಾಡೋಕ್ಕೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಜನ ಕೇಳಿದ್ವಿ, ಅವ್ರದ್ದು ಡೇಟ್ಸ್ಗಳು ಪ್ರಾಬ್ಲಮ್ ಆಗ್ತಾ ಬಂತು. ಅಂದರೆ ಎಸ್ಟಾಬ್ಲಿಷ್ಡ್ ಅವ್ರು ಕೇಳಿದ್ವಿ, ಅವ್ರ ಡೇಟ್ ಪ್ರಾಬ್ಲಮ್ ಆಗ್ತಾ ಬಂತು. ಸೊ ಕೊನೆಗೆ ನಾನು ಎಲ್ರಿಗೂ ನರೇಷನ್ ಕೊಡ್ತಾ ಇದ್ದೆ. ತುಂಬ ಜನಕ್ಕೆ ನರೇಷನ್ ಕೊಡ್ತಾ ಇದ್ದಾರೆ. ಕೆಲವರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು, ಆ ಪಾತ್ರ ನೀವೇ ಆ್ಯಕ್ಟ್ ಮಾಡಬಾರ್ದು, ನೀವು ನರೇಷನ್ ಕೊಡ್ಬೇಕಾದ್ರೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀರಾ ಅಂತ. ಹಾಗಾಗಿ ಅದು ಅನ್ನಿಸ್ತು ನನಗೆ, ಏನೋ ಬೇರೆ ಥರ ಬರ್ಬೋದೇನೋ ಅಂತ. ಸೊ ಟ್ರೈ ಮಾಡಿದ್ದೀನಿ, ವರ್ಕ್ ಆಗಿದೆ. ಸೊ ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಸಿನಿಮಾ ಇನ್ನೊಂದು 2 ದಿನದಲ್ಲಿ ರಿಲೀಸ್ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಸರ್, ಮಿಸ್ಟರ್ ರಾಣಿ ಇವತ್ತು ಪ್ರೀಮಿಯರ್ ಆಗಿದೆ. ಹೌದು. ತುಂಬ ಜನ ಫ್ಯಾಮಿಲಿ ಎಲ್ಲರೂ ಬಂದಿದ್ರು. ಅದ್ಭುತವಾದಂಥ ರೆಸ್ಪಾನ್ಸ್ ಪಡ್ಕೊಂಡಿದೆ. ನಿಮ್ಗೆ ಹೆಂಗೆ ಅನಿಸ್ತು ರೆಸ್ಪಾನ್ಸ್? ಎಷ್ಟು ಖುಷಿ ಕೊಟ್ಟಿದೆ? ಐ ಥಿಂಕ್ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆಯೋಕ್ಕೆ ಹೋದಾಗ ಎಕ್ಸಾಮ್ ಏನಾದ್ರು ಚೆನ್ನಾಗಾಗ್ಬಿಟ್ರೆ ಖುಷಿ ಆಗುತ್ತಲ್ಲ, ಅಷ್ಟೇ ಖುಷಿ ಆಗ್ತಿದೆ. ಯಾಕೆಂದರೆ ನಾವು ಏನೇ ಕೆಲಸ ಮಾಡಿದ್ರು, ಎಷ್ಟೇ ಕಷ್ಟಪಟ್ಟಿದ್ರು, ನಮ್ಮ ಮೌಲ್ಯಮಾಪನ ಜನರು ಬಂದು ನೋಡಿದಾಗ ಮಾತ್ರ. ಜನರು ಖುಷಿಪಟ್ಟು ನಕ್ಕು ಚಪ್ಪಾಳೆ ತಟ್ಟು ಹೋದರೆ ಅದಕ್ಕಿಂತ ಸಂತೋಷ ಒಬ್ಬ ಸಿನಿಮಾ ಟೀಮ್ಗೆ ಯಾವತ್ತೂ ಇರೋದಿಲ್ಲ. ಸೊ ಇವತ್ತು ನಮ್ಗೆ ಅದರ ಒಂದು ಸಣ್ಣ ಪ್ರದರ್ಶನ ಕಂಡಿದ್ದೀವಿ. ಮುಂದೆ ಕರ್ನಾಟಕದಾದ್ಯಂತ ಜನ ನೋಡ್ತಾರೆ ಅನ್ನೋ ಆಸೆ ಇದೆ. ಸೊ ವೇಟಿಂಗ್ ಫಾರ್ ದ್ಯಾಟ್. ಸಿನಿಮಾದಲ್ಲಿ ರಾಜನೂ ನೀವೇ, ರಾಣಿನೂ ನೀವೇ, ಹೌದು. 2 ಪಾತ್ರನೂ ಮಾಡಿದ್ದಾರೆ. ಎಸ್ಪೆಷಲಿ ರಾಣಿ ಪಾತ್ರ, ಆ ಪಾತ್ರಕ್ಕೆ ಅದ್ಭುತವಾದಂಥ ರೆಸ್ಪಾನ್ಸ್ ಪಡ್ಕೊಂಡಿದೆ. ಹೌದು. ಆ ಪಾತ್ರಕ್ಕೆ ಬಂದಂತಹ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಇವತ್ತಿನ ಶೋ ನಿಮಗೆ ಕೊಟ್ಟಂತ? ಬೆಸ್ಟ್ ಕಾಂಪ್ಲಿಮೆಂಟ್ ಇಸ್ ವೆರಿ ಸಿಂಪಲ್, ದಟ್ ರಾಣಿ ಲುಕ್ಸ್ ಮೋರ್ ಬ್ಯೂಟಿಫುಲ್ ದೆನ್ ರಾಜ. ಒಂದು ಥರದಲ್ಲಿ ಇಷ್ಟೆಲ್ಲ ನಾವು ಕಷ್ಟಪಟ್ಟಿದ್ದು ಸಾರ್ಥಕತೆ ಆಗಿದೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಬಿಕಾಸ್ ರಿಯಲ್ ಲೈಫಲ್ಲೂ ನಾನು ಪಾತ್ರ ಮಾಡೋಕ್ಕೆ ಮುಂಚೆ ಹೊರಗೆ ಅದೇ ಗೆಟಪಲ್ಲಿ ಹೋಗಿದ್ದೆ, ನಾನು ಮಜಾ ಮಾಡಿದ್ದೆ. ಇವತ್ತು ಆಡಿಯನ್ಸ್ಗೂ ಅದೇ ಮಜಾ ಬರ್ತಿದೆ. ಆ್ಯಂಡ್ ಇಟ್ಸ್ ಗುಡ್. ಸರ್, ಸಿನಿಮಾ ನೋಡ್ಬೇಕಾದ್ರೆ ನಮಗೆ ತುಂಬ ಮಜಾ ಕೊಡ್ತಿರುತ್ತೆ. ಎಸ್ಪೆಷಲಿ ಆ ಮೇಕಪ್ ಅದೆಲ್ಲ ತೊಗೊಳ್ಬೇಕು ಅಂದರೆ ಅದನ್ನೆಲ್ಲ ಹಾಕೊಳ್ಳೋಕ್ಕೆ ಐ ಥಿಂಕ್ ಸಪ್ರೇಟ್ ಸೆಟ್ ಆಫ್ ಪೇಷನ್ಸ್ ಬೇಕು. ಅದಕ್ಕೆ ತುಂಬ ಪೇಷನ್ಸ್ ಬೇಕು ಅದಕ್ಕೆ. ಸೊ ಅದನ್ನೆಲ್ಲ ಇವತ್ತು ಸ್ಕ್ರೀನಲ್ಲಿ ನೋಡಿದಾಗ ನಿಮ್ಮ ಪೇ ಆಫ್ ಅನಿಸ್ತಾ ಇರುತ್ತೆ. ತುಂಬ ಎಮೋಷನಲ್ ಫೀಲ್ ಆಗಿರ್ಬೋದು ನೀವು ಖಂಡಿತ. ಅಂದರೆ ಸ್ಕ್ರೀನಲ್ಲಿ ನೋಡಿದಾಗ ಅಂದರೆ ಐ ಥಿಂಕ್ ದಿಸ್ ಇಸ್ ಅನ್ ಆ್ಯಕ್ಟರ್ಸ್ ಜಾಬ್. ನಮ್ಮ ಕೆಲಸ ಅದನ್ನು ನಾವು ಶ್ರದ್ಧೆಯಿಂದ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಹೆಣ್ಮಕ್ಳನ್ನ ಸುಂದರವಾಗಿ ಕಾಣಿಸೋದಕ್ಕೆ 20 ನಿಮಿಷ ಸಾಕೇನೋ, ಬಟ್ ಗಂಡಸನ್ನ ಹೆಂಗೆ ಮಾಡೋಕ್ಕೆ ಒಂದು 6 ಗಂಟೆ ಕಾಲ ತಗೋತಾ ಇದ್ವಿ ನಾವು. ಮಧ್ಯಾಹ್ನ ಆಗೋಷ್ಟರಲ್ಲಿ ಮತ್ತೆ ನಮ್ಮ ಮೂಗಿನ ಕೆಳಗೆ ಕೂದಲು ಬೆಳೆದು ಬಿಡೋದು. ಸೊ ಮತ್ತೆ ಶೇವ್ ಮಾಡಿ ಮತ್ತೆ ಮಾಡಬೇಕಾಗ್ತಿತ್ತು. ಬಟ್ ಐ ಥಿಂಕ್ ಅದು ಎಲ್ಲ ಎಫರ್ಟ್ಸ್ ನಿಜವಾಗೂ ಸಾರ್ಥಕ ಆಗಿದೆ. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ದಟ್ ಎಲ್ಲರೂ ಇವತ್ತು ಬಂದವರು ತುಂಬ ಖುಷಿ ಪಟ್ಟಿದ್ದಾರೆ. ಎಸ್ಪೆಷಲಿ ಶ್ರೀವಾತ್ಸ ಅವರು ಮತ್ತು ನಿಮ್ಮ ಕಾಂಬಿನೇಷನ್ನ ಪ್ಲಸ್ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಮೊದಲಿಂದನೂ ಇರ್ತಾರೆ, ಬಟ್ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಆ 3 ಪಾತ್ರಗಳ ಮಧ್ಯೆ ಇರುವಂಥ ಗೊಂದಲಗಳು ಕರೆಕ್ಟ್ ಫ್ಯಾನ್ಸ್ಗೆ ಅಂದರೆ ಸಿನಿಮಾ ಲವರ್ಸ್ಗೆ ತುಂಬಾ ಮಜಾ ಕೊಟ್ಟಿದೆ. ಅಂದರೆ ಸಿನೆ ಲೋಕದ ಒಂದು ಸೇಮ್ ಥ್ರೆಡ್ ಇರೋದ್ರಿಂದ ಸಿನಿಮಾ ಶೂಟಿಂಗ್ ಹೆಂಗಾಗುತ್ತೆ ಅಥವಾ ಬೇರೆ ಬೇರೆ ಕೆಲಸಗಳು ಏನಿರುತ್ತೆ, ಯಾರ್ಯಾರು ಇರ್ತಾರೆ ಕ್ರೂನಲ್ಲಿ, ಈ ಥರದ್ದು ನಮಗೆ ದೈನಂದಿನ ಕಥೆ. ಬಟ್ ನೋಡೋ ಜನಕ್ಕೆ ತುಂಬ ಹೊಸ ಜಗತ್ತು. ಆ್ಯಂಡ್ ಈ ಜಗತ್ತಿನಲ್ಲಿ ಒಂದು ಈ ಕಥಾಹಂತರ ಬಂದಿದ್ದರಿಂದ ಐ ವಾಸ್ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಇಟ್. ಆ್ಯಂಡ್ ಇದೇ ಫೆಬ್ರವರಿ 7ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಮಿಸ್ಟರ್ ರಾಣಿ ಬರ್ತಾ ಇದೆ. ಕೇವಲ 99 ರೂಪಾಯಿಗೆ ಕುಟುಂಬ ಸಮೇತವಾಗಿ ಬಂದು ಹೊಟ್ಟೆ ಹುಣ್ಣಾಗೋಷ್ಟು ನಕ್ಕಿ ನೀವು ಮನೆಗೆ ಹೋಗ್ಬೋದು. ಆ ಗ್ಯಾರಂಟಿ ನಾನು ಕೊಡ್ತೀನಿ. ನೀವು ಜಯಂತನ ಪಾತ್ರಕ್ಕೆ ತುಂಬ ಪ್ರೀತಿ ಕೊಟ್ಟಿದ್ದೀರಿ, ಅದೇ ಪ್ರೀತಿನ ಮಿಸ್ಟರ್ ರಾಣಿ ತಂಡಕ್ಕೂ ತೋರಿಸಿ ಬನ್ನಿ. ಚಿತ್ರಮಂದಿರಕ್ಕೆ ಬಂದು ನಕ್ಕಾದ್ಮೇಲೆ ನನಗೆ ಮೆಸೇಜ್ ಮಾಡಿ ನಾನು ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್.